ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗುಡ್ ಈವ್ನಿಂಗ್ ಎಲ್ರಿಗೂ. ಗುಡ್ ಈವ್ನಿಂಗ್ ಯಾಕಪ್ಪ ಅಂತಂದರೆ ನಾನು ಇವಾಗ ಸಾಯಂಕಾಲದಿಂದ ಲಾಗ್ನ ಶುರು ಮಾಡ್ತಾನೆ. ಸೊ ಹಾಗಾಗಿ ಇವತ್ತು ಮನೇಲಿ ಯಾರೂ ಇರಲಿಲ್ಲ. ಸೊ ಹಾಗಾಗಿ ಕೆಲಸ ಎಲ್ಲ ನನ್ನದೇ. ಎಲ್ಲರೂ ಕೆಲ್ಸಕ್ಕೆ ಹೋದಾಗ ಮಾತ್ರ ಈ ಕೆಲಸ ಎಲ್ಲ ನಂದು. ಮನೇಲಿದ್ದಾಗೆಲ್ಲ ಅವರೇ ಮಾಡ್ಕೊತಾರೆ. ಸೊ ಅವ್ರು ಇನ್ನೂ ಬಂದಿರಲಿಲ್ವಲ್ಲ, ಹಾಗಾಗಿ ಆಡುಮರಿಗಳಿಗೆ ತಿಂಡಿ ಕೊಟ್ಬಿಟ್ಟು ಕಸನೆಲ್ಲ ಗುಡಿರೋ 4 ಕೋಳಿಗೆ ದಿನವೆಲ್ಲ ಕಸ ಗುಡಿಸ್ತಾನೆ ಇರಬೇಕು. ಅದು ಏನಾರಿ ಬಂದು ಕಸ ಮಾಡ್ದವು ಹಂಗಂತೂ ಸಾಕಾಗೋಗುತ್ತೆ. ಏನಾರ ಮನೆ ಬಾಗಿಲು ತೆಗೆದ್ಬಿಟ್ಟು ಏನಾದ್ರು ಕುಂತ್ಕೊತಂದರೆ ಬಳಕೆ ಬಂದೆಲ್ಲ ಕಸ ಮಾಡಿಬಿಡ್ತವೆ. ಸೊ ಈ ಕೋಳಿಗಳು ಸವಾಸ ಸಾಕಾಗೋದೆ ನನಗೆ. ಅದನ್ನು ನಾಕು ಇಷ್ಟೇ, ಆಚೆಗೆ ಮಾತ್ರ ಹೋಗಿ ಮೇಯೋದೇ ಇಲ್ಲ. ಗೂಡಿಸ್ತಾ ಇರೋ ಬರ್ತಾ ಇರ್ತವೆ, ಚೆಲ್ತಾ ಇರ್ತವೆ. ಕೋಳಿಗಳು ಸವಾಸನೆ ಸಾಕು ಅನ್ನಂಗೆ ಮಾಡಿಬಿಟ್ಟಾರಪ್ಪ ನೋಡಿ. ಗೂಡಿಸ್ತಾವನಿ ಅಲ್ಲಿ ಬರ್ತದೆ, ಅದೊಂದಂತೂ ಆಚೆಗೆ ಹೋಗಿ ಮೇಯಿಲ್ಲ, ಯಾವಾಗಲೂ ಒಳಗೆ ಇರುತ್ತೆ. ಅದನ್ನು ಏನು ಮಾಡಬೇಕು ಗೊತ್ತಾ, ಕೋಳಿಗಳನ್ನೇ ಸಾಕಬಾರ್ದು ಅನ್ನೋಷ್ಟು ಕೋಪ ಬಂದ್ಬಿಡುತ್ತೆ. ಆದರೂ ಒಂದೊಂದು ಟೈಮ್ ಇರಲಿ ಅನಿಸುತ್ತೆ, ಇನ್ನೊಂದೊಂದು ಟೈಮು ಅಯ್ಯೋ ಬೇಡಪ್ಪ ಅನಿಸುತ್ತೆ. ಕೋಳಿಗಳು ಅಂದ್ರೆ ಹೆಂಗಿರ್ಬೇಕು ಗೊತ್ತಾ, ಆಚೆ ಮೇಯ್ಕೋಬೇಕು, ಮಲಿಕೊಳ್ಳೋ ಟೈಮಿಗೆ ಮನೆಗೆ ಬರಬೇಕು. ಆ ಥರ ಎಲ್ಲ ಬೆಳಗ್ಗೆಯಿಂದ ಸಂಜೆ ಗಂಟ ಮನೆ ಬಾಗಿಲಲ್ಲೇ ಇರ್ತವೆ. ಹೊಡೆದು ಸಾಯಿಸ್ಬಿಡ್ಲ ಅನ್ನೋಷ್ಟು ಕೋಪ ಬರುತ್ತೆ. ಇಲ್ಲಿ ಏನಪ್ಪ ಮಾತುಕತೆ ಅಂತಂದರೆ, ಮೊನ್ನೆ ಭೀಮ್ನ ಮತ್ಸ್ಯ ಇತ್ತಲ್ಲ, ಅವತ್ತು ವಡೆ ಮಾಡಿದ್ದೆ. ಸೊ ವಡೆನ ನನ್ನ ಮಕ್ಕಳು ತಿಂತೀನಿ ಅಂದ್ಬಿಟ್ಟು ತಗೊಂಡೋಗಿ ಆಚೆಗೆ ಬಿಸಾಕಿದ್ರು. ಅದನ್ನೇ ಮಾತಾಡ್ತಾಯಿದ್ವಿ, ಯಾಕೆ ವಡೆನ ಬೀದಿ ಬಿಸಾಕಿದ್ದಾರೆ ಅಂತ. ಎಲ್ಲ ನಾಯಿಗೇನೋ ಹಾಕವ್ರೆ, ಅದಕ್ಕೆ ತಿಂದಿಲ್ಲ, ಅದಕ್ಕೆ ಕೋಳಿ ಕಚ್ಕೊಂಡು ಹೋಗೋದೆ ಅಷ್ಟೇ. ಅದು ಚೆನ್ನಾಗಿ ಬೇಯಿಸಿದ್ರೆ 3 ದಿನ ತನಕ ಬಿಟ್ಟರು ಏನೂ ಆಗಲ್ಲ ಅಂತ ಹೇಳ್ತಾಯಿದ್ರು. ಅದನ್ನೇ ಕೇಳ್ತಾ ಇದ್ದೆ. ಸೊ ಅಲ್ಲೆಲ್ಲ ಕಸನೆಲ್ಲ ಗುಡಿಸಾದ್ಮೇಲೆ ನೆಕ್ಸ್ಟು ಇಲ್ಲಿ ಬೆಳಿಗ್ಗೆ ಬಟ್ಟೆನ ಒಣಗಾಕಿದ್ದೆ. ಒಗೆದು ಅದು ಒಣಗಿದ್ದ ಏನು ಅಂತ ನೋಡೋಕೆ ಬಂದೆ. ಒಣಗಿರೋ ಅಷ್ಟನ್ನೆಲ್ಲ ಮಡಚಿ ಎತ್ತಾಕೊಳ್ತಾ ಇದ್ದೀನಿ. ಒಣಗಿಲ್ದದನ್ನೆಲ್ಲ ಅಲ್ಲೇ ಬಿಡ್ತೀನಿ. ನನ್ನ ಬಟ್ಟೆಗಿಂತ ಜಾಸ್ತಿ ನನ್ನ ಮಕ್ಕಳ ಬಟ್ಟೆಗಳೇ ಇರ್ತವೆ ಇಬ್ಬರಿಗೂ. ಏನೋ ದಿನ ಒಂದೊಂದು ಬಿಚ್ಚಿ ಹಾಕ್ತಾಯಿರ್ತಾರೆ. ನನ್ನ ಮಗ ಏನು ಅಷ್ಟಿದಿಲ್ಲ, ಅವಳೆಲ್ಲ ನನ್ನ ಮಗಳು, ಅವಳು ಇಷ್ಟಪಡ್ತು ಅಂದದನ್ನೇ ಇಕ್ಕೋಬೇಕು. ಇರೋ ಬಟ್ಟೆನೆಲ್ಲ ಕೊಟ್ಬಿಟ್ಟು ಅದಾಗಿ 2 ಸೆಟ್ ಮಡಿಕೊಬಿಡೋಣ ಅಂತ ಅಷ್ಟು ಇದಾಗೋದೆ. ಸೊ ಬಟ್ಟೆನೆಲ್ಲ ಮುಡ್ಚ್ಕೊಂಡು ತಂದು ಒಳಗಡೆ ಮಡಗಾದ್ಮೇಲೆ ನೆಕ್ಸ್ಟು ಇಲ್ಲಿ ಅಡುಗೆ ಪ್ರಿಪ್ರೇಷನ್ನು. ಅಡುಗೆ ಮಾಡುತ್ತಾ ಇದ್ದೀನಿ. ಮನೆಯವ್ರನ್ನ ಕಾಯಿ ಸುಲ್ಕೊಡ್ರಿ ಅಂತ ಹೇಳಿದ್ದೆ, ಅವ್ರು ಕಾಯಿ ಸುಲಿತಾಯಿದ್ರು. ನಾನು ತರಕಾರಿನೆಲ್ಲ ಕಟ್ ಮಾಡ್ಕೊಳ್ತಾಯಿದ್ದೆ, ಕಾಯಿ ಸುಲಿದು ತಂದು ಕೊಟ್ಟರು. ಹೀಗೆ ಒಂದೊಂದು ಕೆಲಸ ಅವ್ರಿಗೂ ಹೇಳ್ತಾ ಇರ್ತೀನಿ. ಅಪರೂಪ ಫ್ರೆಂಡ್ಸ್ ಕೆಲಸ ಮಾಡೋದಿಲ್ಲ ಅವರು. ನೈಸ್ ಮಾಡಿ ಮಾಡಿಸ್ಕೋಬೇಕು. ಅಡುಗೆಗೆ ಹಸಿ ಅವರೆಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಮಸಾಲೆ ರುಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೀನಿ. ಮಸಾಲೆ ರುಬ್ಬಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಅಂದರೆ, 2 ಈರುಳ್ಳಿ, 2 ಟೊಮೆಟೊ, 2 ಬೆಳ್ಳುಳ್ಳಿ, ಮತ್ತು ಹುರ್ಗಡ್ಲೆ, ಚಕ್ಕೆ, ಲವಂಗ, ಶುಂಠಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಮಾಮೂಲಿ ಮಾಂಸ ಸಾಂಬಾರು ಪುಡಿ, ಇಷ್ಟನ್ನು ತಗೊಂಡಿದ್ದೀನಿ ರುಬ್ಬಕ್ಕೆ. ಇನ್ನು ಒಗ್ಗರಣೆಗೆ ಒಂದು ಈರುಳ್ಳಿ, 1 ಬೆಳ್ಳುಳ್ಳಿನ ಜಜ್ಜಿಟ್ಕೊಳ್ತೀನಿ. ಏನೇನು ತರಕಾರಿ ಕೈ ಸಿಕ್ಕುತ್ತೋ ಎಲ್ಲನೂ ಕೂದು ರೆಡಿ ಮಾಡ್ಕೊಳ್ತೀನಿ. ಆಲೂಗಡ್ಡೆ, ಬದನೆಕಾಯಿ, ಕ್ಯಾರೆಟು, ಬೀನಿಸು, ಗೆಡ್ಡೆಕೋಸು, ಇಷ್ಟು. ಇಲ್ಲೆಲ್ಲ ಕಟ್ ಮಾಡ್ಕೊಳ್ತಾ ಇರಬೇಕಾದ್ರೇ ಕರೆಂಟ್ ಹೊಂಟೋಯ್ತು. ಸೊ ಹಂಗಾಗಿ ಮನೆಯವ್ರನ್ನ ಬ್ಯಾಟ್ರಿ ಕೊಡ್ರಿ ಅಂತ ಕೇಳ್ಕೊಂಡು ಬ್ಯಾಟ್ರಿ ಇಸ್ಕೊಂಡು ಕಟ್ ಮಾಡ್ತಾ ಇರ್ತೀನಿ. ಕರೆಂಟ್ ಇಲ್ಲ ಅಂದರೂ ಕಟ್ ಮಾಡ್ಬೋದು, ಚಾರ್ಜ್ ಲೈಟ್ ಇರುತ್ತೆ, ಬಟ್ ಕ್ಯಾಮ್ರಾದಲ್ಲಿ ಕಾಣಲ್ಲ. ಸೊ ವೀಡಿಯೋಗೋಸ್ಕರ ಬ್ಯಾಟ್ರಿ ಹಾಕೊಂಡಿಲ್ಲ ಅಂದರೆ ಕತ್ತಲಲ್ಲೇ ಕೂತ್ಕೊಂಡು ಕಟ್ ಮಾಡಿಬಿಡ್ತಿದ್ದೆ. ಅದನ್ನೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಒಗ್ಗರಣೆ ಹಾಕ್ಬಿಟ್ಟು ಮಸಾಲೆ ರುಬ್ಬಬೇಕು. ಕರೆಂಟ್ ಬೇರೆ ಹೊಂಟೋಗದೆ. ಮಾಮೂಲಿ ಒಗ್ಗರಣೆಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ ತೊಳೆದ್ಬಿಟ್ಟು ಎಲ್ಲನೂ ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾಯಿದ್ದೀನಿ. ಕಳ್ಳೆ ಜಾರ್ಗೊಸಿ ಬಾಯಿಗೊಸಿ. ನೆಕ್ಸ್ಟ್ ಇವಾಗ ಕಾಯಿ ತುರ್ಕೊಳ್ತಾಯಿದ್ದೀನಿ. ಒಂದು ಕಾಯಿಲಿ 1 ಹೋಳು ಹಾಕೋತೀನಿ ಅಷ್ಟೇ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಳ್ಳೆ ಮಾಂಸ ಸಾಂಬಾರು ಥರನೇ ಇರುತ್ತೆ ಈ ಥರ ಮಸಾಲೆ ಸಾಂಬಾರು. ಹಸಿ ಅವರೆಕಾಳು ಸಾರು, ಮೊಳಕೆ ಕಾಳಿನ ಸಾರು ಇದೆಲ್ಲ ಇಷ್ಟ ನನಗೆ. ಹಸಿ ಕಡಲೆ ಸಾಂಬಾರು ಇಷ್ಟ ಆಗೋಲ್ಲ, ಅದು ತಿಂತು ಅಂದರೆ ಶೀತ ಆಗುತ್ತೆ. ಸೇಮ್ ಎಲ್ಲ ಒಂದೇ ಥರ ಮಾಡೋದು, ಅದೇನು ಹಸಿ ಕಡಲೆ ಸಾಂಬಾರು ಅಂತೂ ಇಷ್ಟ ಆಗೋಲ್ಲ. ಸೊ ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತು ಕರೆಂಟ್ ಬಂತು. ನೆಕ್ಸ್ಟ್ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರುಬ್ಬಿಟ್ಕೊಂಡು ಒಗ್ಗರಣೆಗೆ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಕುಕ್ಕರ್ಗೆ ಆದಮೇಲೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ,
ಹಾಕಿ ಸ್ವಲ್ಪ ಬಾಡಾದ್ಮೇಲೆ ನೆಕ್ಸ್ಟು ಅವರೆಕಾಳು ಹಾಕ್ಬಿಟ್ಟು ಅವರೆಕಾಳು ಅಷ್ಟೇ ಸ್ವಲ್ಪ ಹುರಿದಾದ್ಮೇಲೆ ನೆಕ್ಸ್ಟು ಕಟ್ ಮಾಡಿರೋಂಥ ತರಕಾರಿನೆಲ್ಲ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಒಂಚೂರು ಬೇಯಲಿ ಎಣ್ಣೆಲಿ ಅಂತ. ನೆಕ್ಸ್ಟು ಅದು ಬೇಯೋ ತನಕ ಈ ಕಡೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದಕ್ಕೆ ಸಾಂಬಾರು ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಮಾಮೂಲಿ ಬೇಯೋಕ್ಕಾಗಿರೋ ಕಾಳಿಗೆ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಮಳ್ಳಿ ಅಂದ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟಿದೆ. ಒಂದು ಮಳ್ಳಾಯ್ತಿಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ 1 ಅಥವಾ 2 ವೀಸಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ. ಸೊ ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಇನ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.